ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಿದ್ದೀರಾ ಹೆಚ್ಚಿನ ಕನ್ನಡ ವ್ಲಾಗ್ಸ್. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 10 ಗಂಟೆ. ನಾನೀಗ ನಿಮ್ಮನ್ನ ಇಲ್ಲಿಂದ ಶ್ರೀಕೃಷ್ಣನ ಸ್ವರ್ಣನಗರಿ ಅಂತಲೇ ಕರ್ಸ್ಕೊಂಡಿರೋ ದ್ವಾರಕಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಟ್ರೈನ್ ಅಂತ ಹೋಗೋಣ. ನಾನೀಗ ಟ್ರೈನ್ನ ಬೋರ್ಡ್ ಮಾಡ್ತಿರೋದು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ. ಟ್ರೈನ್ ನೇಮ್ ಬಂದು ವಿವೇಕ್ ಎಕ್ಸ್ಪ್ರೆಸ್ ಅಂತ. ಇದು ಸೇಲಮಿಂದ ಬರುತ್ತೆ. ಹೇಳ್ಬೇಕು ಅಂದರೆ 2 ತಿಂಗಳು ಮುಂಚೆನೆ ಪ್ಲಾನ್ ಮಾಡಿ 2A AC ಕೋಚ್ ಬುಕ್ ಮಾಡಿದ್ದೆ, ಸ್ಲೀಪರ್ ಕ್ಲಾಸ್ ಬೇಡ ಅಂತ. ಇನ್ನು 2A AC ಕೋಚ್ ಟಿಕೆಟ್ ಪ್ರೈಸ್ ಬಂದು 3,380 ರೂಪಾಯಿ ಇದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಕೂಲಿಗಳ ಶುಲ್ಕ ಇಷ್ಟಿಷ್ಟು ಅಂತ ಬೋರ್ಡ್ ಹಾಕಿದ್ದಾರೆ. ಸ್ನೇಹಿತರೆ, ಹೇಳಬೇಕು ಅಂದರೆ 1/2 ಅವರಿಂದ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. 1/2 ಅವರ್ ಡಿಲೇ ಆಗಿದೆ, ಇನ್ನೂ ಟ್ರೈನ್ ಬಂದಿಲ್ಲ. ನೋಡೋಣ ಎಷ್ಟು ಗಂಟೆ ಬರುತ್ತೆ ಅಂತ. ನೋಡಿ, ಫೈನಲಿ ಟ್ರೈನ್ ಬಂತು. 1 ಅವರ್ ಲೇಟಾಗಿ ಬಂದಿದೆ ಗುರು. ನನ್ನ ಸೀಟ್ ನಂಬರ್ 3. ನೋಡಿ, 4 ಮೇಲಿದೆ, 3 ಕೆಳಗಡೆ ಇದೆ. ಇದೇ ನೋಡಿ ನನ್ನ ಸೀಟು. ಲಗೇಜ್ ಮಾತ್ರ 4ನೇ ನಂಬರ್ ಸೀಟಲ್ಲಿ ಹಾಕ್ತಿದ್ದೀನಿ. ಈ ಸೀಟ್ ಯಾರ್ದು ಅಂತ ಗೊತ್ತಿಲ್ಲ, ಮುಂದೆ ಬರ್ತಾರೆ ಏನೋ. ಪರವಾಗಿಲ್ಲ, ಫುಲ್ಲು ಲೆಂತಿಯಾಗಿದೆ ಗುರು. ಹೇಳಬೇಕು ಅಂದರೆ ನೋಡಿ, 2.5 ಅಡಿ ಇದೆ ಹೀಗೆ ಅಗಲ. ಹೆಚ್ಚು ಕಡಿಮೆ ಉದ್ದ ಒಂದು 6 ಅಡಿ ಬರ್ಬೋದು. ಕಂಫರ್ಟಬಲ್ ಆಗಿರುತ್ತೆ ಅನ್ಕೊತೀನಿ. ನೋಡಿ, ವಿಂಡೋ ವ್ಯೂ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ಸೆಕೆಂಡ್ AC ಸೀಟ್ಸು ಈ ಥರ ಇದೆ. ಫುಲ್ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಸೆಕೆಂಡ್ AC ಕೋಚ್ದು ಸೀಟ್ ಪ್ರೈಸ್ ಬಂದು 3,380 ರೂಪಾಯಿ ಇದೆ. ಒಂದು ರೀತಿ ಕಾಸ್ಟ್ಲಿನೇ ಗುರು. ಇನ್ನೊಂದು 3-4 ಸಾವಿರ ಹಾಕಿದರೆ ಫ್ಲೈಟೆಲ್ಲ ಹೋಗ್ಬೋದಿತ್ತು ಅನಿಸುತ್ತೆ. ಆದ್ರೂ ಸೆಕೆಂಡ್ AC ಕಂಪಾರ್ಟ್ಮೆಂಟು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸೆಕೆಂಡ್ ACನೇ ಬುಕ್ ಮಾಡಿಸಿದ್ದೀನಿ. ಬನ್ನಿ ನೋಡೋಣ. ದ್ವಾರಕಾ ಬ್ಯಾಂಗ್ಳೂರಿಂದ 2,000 ಕಿಲೋಮೀಟ್ರ್ ತೋರಿಸ್ತಿದೆ. 40 hours ಜರ್ನಿ ಇದೆ. ಸೆಕೆಂಡ್ AC ಕೋಚಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅನ್ಕೊತೀನಿ ಜರ್ನಿ ಎಕ್ಸ್ಪೀರಿಯೆನ್ಸು. ಆದರೆ ಸ್ಲೀಪರ್ ಕ್ಲಾಸಲ್ಲಂತೂ ತುಂಬಾ ಹಿಂಸೆ ಆಗುತ್ತೆ. ಏನು ಅಂತ ಹೇಳಿದ್ರೆ, ನಾರ್ತ್ ಇಂಡಿಯಾ ಕಡೆ ಹೋದಾಗೆಲ್ಲ ಸ್ಲೀಪರ್ ಕ್ಲಾಸು ಆಪ್ಷನ್ ಸರಿ ಇಲ್ಲ, ಅದನ್ನು ಜನರಲ್ ಮಾಡ್ಕೊಂಡ್ಬಿಡ್ತಾರೆ. ಸ್ನೇಹಿತರೆ, ಜರ್ನಿ ಸ್ಟಾರ್ಟ್ ಆಗಿದೆ. ಯಲಹಂಕ ಬಿಟ್ಟು ಒಂದು 10 ಕಿಲೋಮೀಟ್ರ್ ಬಂದಿದೆ ಟ್ರೈನು. ಹೇಳಬೇಕು ಅಂದರೆ ಸೆಕೆಂಡ್ AC ಕೋಚಲ್ಲಿ ಇದೆ ಫಸ್ಟ್ ಟೈಮ್ ಗುರು ಟ್ರಾವೆಲ್ ಮಾಡ್ತಾ ಇರೋದು. 2 AC ಕೋಚಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಬ್ಯಾಂಗ್ಳೂರ್ ಟು ಗೋರಖ್ಪುರು. ಆದರೆ ಸೆಕೆಂಡ್ AC ಕೋಚಲ್ಲಿ ಇವಾಗ ಬ್ಯಾಂಗ್ಳೂರ್ ಟು ದ್ವಾರಕಾ ಹೋಗ್ತಾ ಇದ್ದೀನಿ. ಒಂದು ರೀತಿ ಫೀಲಿಂಗ್ ಸೂಪರ್ ಆಗಿದೆ. ಸೆಕೆಂಡ್ AC ಕೋಚಲ್ಲಿ ಟಾಯ್ಲೆಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಡೋರ್ ಓಪನ್ ಮಾಡ್ತಾ ಇದ್ದೀನಿ. ಪಡಕ್. ವಾಷಿಂಗ್ ಬೇಷನ್ನು ಮತ್ತು ವೆಸ್ಟರ್ನು ಟಾಯ್ಲೆಟ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಎಲ್ಲ ಕ್ಲೀನಾಗಿದೆ. ನೋಡಬೇಕು ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂತ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪ್ರೆಶ್ ಬಟನ್ನು. ನೋಡೋಣ, ಪ್ರೆಸ್ ಮಾಡಿ ನೀರು ಬರುತ್ತೆ ಹೇಗೆ ಅಂತ. ನೀರು ಬಂತು ಗುರು. ಸದ್ಯಕ್ಕೆ ಈಗ ಕ್ಲೀನ್ ಆಗಿದೆ. ಕರ್ನಾಟಕ ಬಾರ್ಡರ್ ದಾಟ್ತಿದ್ದಾಗೆ ನೋಡಬೇಕು ಎಷ್ಟು ಗಲೀಜಾಗುತ್ತೆ ಅಂತ. ನೋಡೋಣ. ಸ್ನೇಹಿತರೆ, ಈಗ ಟ್ರೈನ್ ಹಿಂದೂಪುರ ಅಂದರೆ ಆಂಧ್ರ ಬಾರ್ಡರ್ ತಲುಪಿದೆ. ಇನ್ನು ಮುಂದೆ ಧರ್ಮವರಂ ಸಿಗುತ್ತೆ.
JCBಗಳು ಹೇಗೆ ನಿಂತಿದ್ದಾವೆ ಲೈನಕ್ಕೆ ಅಂತ. ಒಂದು ರೀತಿ ಈ ವ್ಯೂ ಚೆನ್ನಾಗಿದೆ ಗುರು. ಇದೇ ಫಸ್ಟ್ ಟೈಮ್ ಈ ಥರ ಕ್ಯೂನಲ್ಲಿ JCBಗಳು ನಿಂತಿದ್ದು ನೋಡ್ತಾ ಇರೋದು ನಾನು. ಸ್ನೇಹಿತರೆ, ಈಗ ಟೈಮ್ ಬಂದು ಸಂಜೆ 4 ಗಂಟೆ ಆಗಿದೆ. ಟ್ರೈನು ಅನಂತಪುರ ತಲುಪಿದೆ. ಅನಂತಪುರ ಬ್ಯಾಂಗ್ಳೂರಿಂದ 210 ಕಿಲೋಮೀಟರ್ ಇದೆ. ಇನ್ನೂ ತುಂಬಾ ಲಾಂಗ್ ಜರ್ನಿ ಇದೆ ಗುರು. ಸ್ನೇಹಿತರೆ, ಈಗ ಟ್ರೈನು ಅನಂತಪುರಂ ಜಂಕ್ಷನಿಂದ ಹೊರಟು ಮುಂದೆ ಮಂತ್ರಾಲಯಂ ರೋಡ್ ತಲುಪು. ಸ್ನೇಹಿತರೆ, ಈಗ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ. ಅದೋನಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ನೆಕ್ಸ್ಟ್ ಸ್ಟಾಪ್ ಬಂದು ಮಂತ್ರಾಲಯಂ ರೋಡು. ಸ್ನೇಹಿತರೆ, ಈಗ ಟ್ರೈನಲ್ಲಿ ಕಿಚನ್ ರೂಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಹಾಯ್ ಕರ ಬಾಯ್. ಅಯ್ಯೋ, ಶುಭೋದಯ ಸ್ನೇಹಿತರೆ. ಇವತ್ತು 2ನೇ ದಿನ. ಟ್ರೈನ್ ಮಹಾರಾಷ್ಟ್ರ ರೀಚ್ ಆಗಿದೆ. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ವಿಪರೀತ ತಲೆನೋವಿತ್ತು, ಹಾಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ಮೇ ಬಿ ಮಂತ್ರಾಲಯನೇ ಲಾಸ್ಟ್ ಅನಿಸುತ್ತೆ ನಾನು ಲಾಗ್ ಮಾಡಿದ್ದು. ಅದಾದಮೇಲೆ ಈವ್ನಿಂಗ್ 6:30ಗೆ ಮಲ್ಕೊಂಡ್ಬಿಟ್ಟೆ ನಾನು. ಮತ್ತೆ ಎದ್ದಿದ್ದೆ ಇವತ್ತು ಬೆಳಗ್ಗೆ 6:30ಗೆ ಎದ್ದು ನಿಮಗೆ ಶುಭೋದಯ ಹೇಳಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಳಬೇಕು ಅಂದರೆ ನನಗೆ ತಲೆನೋವು ಬರೋದಕ್ಕೆ AC ಕೋಚಲ್ಲಿ ಇದ್ದಿದ್ದೇ ಕಾರಣ ಅನಿಸುತ್ತೆ. AC ಗೂ ನನಗೂ ಬರಲ್ಲ, ಏನು ಮಾಡೋಕ್ಕಾಗುತ್ತೆ. AC ನಲ್ಲಿ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು AC ಬುಕ್ ಮಾಡಿದ್ದೀನಿ. ಹೇಳಬೇಕು ಅಂದರೆ ಅರ್ಧ ಜರ್ನಿ ಮುಗಿದಿದೆ, ಇನ್ನು ಅರ್ಧ ಜರ್ನಿ ಬ್ಯಾಲೆನ್ಸ್ ಇದೆ. ಅಂದರೆ 1000 ಕಿಲೋಮೀಟ್ರ್ ಜರ್ನಿ ಆಗಿದೆ, ಇನ್ನೂ 1000 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ.
ಮೂರನೇ ದಿನ ಅಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7:30ಗೆ ದ್ವಾರಕಾ ರೀಚ್ ಆಗುತ್ತೆ. ಸ್ನೇಹಿತರೆ ಟೈಮ್ ಬಂದು 1:30 ಆಗಿದೆ. ಊಟದ ಟೈಮು. ವೆಜ್ ಥಾಲಿ ಆರ್ಡರ್ ಮಾಡಿದ್ದೀನಿ. ನೋಡಿ ಫೈನಲಿ ನಾನು ಆರ್ಡರ್ ಮಾಡಿರೋ ವೆಜ್ ಥಾಲಿ ಬಂದಿದೆ. ಪ್ಯಾಕಿಂಗ್ ಅಂತೂ ಸೂಪರ್ ಆಗಿದೆ ನೋಡಿ. ಫಸ್ಟ್ ಟೈಮ್ ಗುರು ಸೆಕೆಂಡ್ AC ಕೋಚಲ್ಲಿ ವೆಜ್ ಥಾಲಿ ತಿಂತಾ ಇರೋದು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನೋಡಿ ರೈಸ್ ಜೊತೆಗೆ ಸಾಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಾಂಬಾರು ಕೊಟ್ಟಿದ್ದಾರೆ ಮತ್ತು ವೈಟ್ ಜಾಮೂನ್ ಕೊಟ್ಟಿದ್ದಾರೆ, ಸಬ್ಜಿ ಮತ್ತು ಆಲೂಗೆಡ್ಡೆ ಪಲ್ಯ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ ಈಗ ಟ್ರೈನು ಸೂರತ್ಗೆ ರೀಚ್ ಆಗಿದೆ. ನೋಡಿ ಸೂರತ್ನ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ತೋರಿಸ್ತೀನಿ.
ಸ್ನೇಹಿತರೆ, ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಟ್ರೈನ್ ಇನ್ನೊಂದು ½ ರಾಜ್ಕೋಟ್ ರೀಚ್ ಆಗುತ್ತೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 2:30ಗೆ ದ್ವಾರಕಾ ರೀಚ್ ಆಗುತ್ತೆ. ನೋಡಿದ್ರಲ್ಲ, ಇಷ್ಟೊತ್ತರಲ್ಲಿ ಏನು ಲಾಗ್ ಮಾಡ್ತೀರಾ. ಹಾಗಾಗಿ ನಾಳೆ ಬೆಳಗ್ಗೆ ದ್ವಾರಕಾದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ, ಸಿಹಿ ಕನಸು. ಶುಭೋದಯ ಸ್ನೇಹಿತರೆ, ಫೈನಲಿ ದ್ವಾರಕಾ ರೀಚ್ ಆದೆ. ಟೈಮ್ ನೋಡಿ 2:35 ಆಗಿದೆ. ನೋಡಿ, ಇದೇ ಟ್ರೈನಲ್ಲಿ ನಾನು ದ್ವಾರಕಾ ರೀಚ್ ಆಗಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟ್ರೈನು ದ್ವಾರಕಾ ರೀಚ್ ಆಗಿರೋದೇ ಗೊತ್ತಾಗಿರಲಿಲ್ಲ. ಆರಾಮಾಗಿ ಮಲಗಿಬಿಟ್ಟಿದ್ದೆ. ಅದಾದಮೇಲೆ ಟ್ರೈನ್ ಕ್ಲೀನ್ ಮಾಡ್ತಾರಲ್ಲ, ಅವ್ರು ಬಂದು ನನ್ನ ಎಬ್ಬಿಸಿದ್ರು. ಅವ್ರು ಇಲ್ಲೇ ಇದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ, ಅವರೇನೇ ನನ್ನ ಎಬ್ಬಿಸಿದ್ದು. ಹೆಂಗೋ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಇಲ್ಲ ಅಂದರೆ ನೆಕ್ಸ್ಟ್ ಸ್ಟಾಪ್ ಹೋಗ್ಬೇಕಾಗಿತ್ತು ನಾನು. ನೋಡಿ, ಈಗ ಟ್ರೈನು ಹೊರಟಿದೆ. ನಾನು ಮಲ್ಕೊಂಡಿದ್ರೆ ಜೊತೆಲಿ ನಾನು ನೆಕ್ಸ್ಟ್ ಸ್ಟಾಪಲ್ಲಿ ಹೋಗಿ ಇಳ್ಕೊಬೇಕಾಗಿತ್ತು. ಆಗಲೂ ಎಚ್ಚರ ಆಗೋದೇನೋ ಐಡಿಯಾ ಇರಲಿಲ್ಲ. ನೋಡಿ, ಈಗ ದ್ವಾರಕಾ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ, ಪ್ಲಾಟ್ಫಾರಮ್ 1, ಪ್ಲಾಟ್ಫಾರಮ್ 2. ಚಾರ್ಜ್ ಮಾಡ್ತಾರೆ. ಏನೋ ಇಂಡಿವಿಜುವಲ್ ಆಗಿ ಮಾಡ್ಕೊಂಡ್ಬಂದ್ರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾನು ದ್ವಾರಕಾಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ರೂಮ್ ಹುಡುಕೋದೊಂದು ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು. ಆಟೋ ಡ್ರೈವರ್ ಹೇಳಬೇಕು ಅಂದರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ದೆ. ಅಂದರೆ ನಾನು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಯಾವ್ದು ಬೆಟರ್ ಅಂತ ಹೇಳಿದ್ದಕ್ಕೆ ಹರಿದ್ವಾರ್ ನಿವಾಸ್ ಅನ್ನೋದನ್ನ ಸಜೆಸ್ಟ್ ಮಾಡ್ದೆ. ಹಾಗಾಗಿ ಹರಿದ್ವಾರ್ ನಿವಾಸ್ಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದೆ. ಇಲ್ಲಿಗೆ ಬಂದಾಗ ಬೆಳಗಿನ ಜಾವ 3:30 ಆಗಿತ್ತು. ಅಲ್ಲೂ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ನಂಬರ್ ತಗೊಂಡು ಕಾಲ್ ಮಾಡಿ ಅವ್ರಿಗೆ ನಿದ್ದೆ ಮೂಡಿಂದ ಎಬ್ಬಿಸಿ ಡೋರ್ ಓಪನ್ ಮಾಡಿಸಿ ಕೊನೆಗೆ ರೂಮ್ ಮಾಡ್ಕೊಂಡಿದ್ದೀನಿ. ಬನ್ನಿ ರೂಮ್ ಟೂರ್ ಹೇಗಿದೆ ಅಂತ ಮಾಡಿ ತೋರಿಸ್ತೀನಿ. ಇದೇ ನೋಡಿ ಹರಿದ್ವಾರ್ ನಿವಾಸ. ಈಗ ಬೆಳಗಿನ ಜಾವ 4:15 ಆಗಿದೆ. ನೋಡಿ, ಜನಗಳೆಲ್ಲ ಬರ್ತಾ ಇದ್ದಾರೆ ರೂಮ್ ಮಾಡ್ಕೊಳ್ಳೋಕ್ಕೆ. ನಾನು ಬಂದಾಗ ಒಬ್ಬರು ಇರಲಿಲ್ಲ. ಬನ್ನಿ ರೂಮ್ ಟೂರ್ ಹೇಗಿದೆ ಅಂತ ಮಾಡಿ ತೋರಿಸ್ತೀನಿ. ನೋಡಿ, ಸಿಂಗಲ್ ಬೆಡ್ಡು, ಫ್ಯಾನು, ಮೊಬೈಲ್ ಚಾರ್ಜರ್ ಪಾಯಿಂಟ್ ಈ ಥರ ಕೊಟ್ಟಿದ್ದಾರೆ. ಇನ್ನು ಈ ರೂಮ್ ಕಾಸ್ಟ್ ಬಂದು ಸಿಂಗಲ್ ಬೆಡ್ಗೆ 500, ಡಬಲ್ ಬೆಡ್ಗೆ 800 ಮತ್ತು ಟ್ರಿಬಲ್ ಬೆಡ್ಗೆ 1000 ಚಾರ್ಜ್ ಮಾಡ್ತಾರೆ. ನಾನು ಸಿಂಗಲ್ ಆಗಿರೋದ್ರಿಂದ ಸಿಂಗಲ್ ಬೆಡ್ಡೇ ತೊಗೊಂಡಿದ್ದೀನಿ. ನನಗಂತೂ ವಿಪರೀತ ತಲೆನೋವುತ್ತಿದೆ, ನಿದ್ದೆನೂ ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.